ಓಕೆ. ನಾನ್ ಎಲ್ಲಿ ಅಂತ ಯಾರಾದ್ರೂ ಕೇಳಿದ್ರೆ? ಅಜ್ಜಿ ನಿನ್ನ ಮದ್ವೆಗೆ ಬರ್ಬಾರ್ದು ಅಂದಿದ್ರು ಅಲ್ವಾ? ಎಲ್ಲೋ ದೂರದಲ್ಲಿದ್ಯಾ ಅನ್ಕೋತಾರಕ್ಕ. ಬನ್ನಿ ಬನ್ನಿ, ನಮಸ್ಕಾರ. ಏನ್ ಜಾನಕಿರಾಮ್ ಅವ್ರೆ, ಮದ್ವೆಗ್ ಬಂದವ್ರಿಗೆ ಬರೀ ನಮಸ್ಕಾರ ಮಾಡಿ ಕಳ್ಸೋದಷ್ಟೇನಾ? ಅವ್ರು ವಾಪಸ್ ಹೋಗುವಾಗ ಬರೀ ಕೈಲಿ ಹೋಗೋದ್ ಸರಿನಾ? ಏನ್ ಮಾಡ್ಬೇಕು ಅಂತೀರಮ್ಮ? ಉಡುಗೊರೆ ಏನಾದ್ರೂ ಕೊಡ್ಬೋದಲ್ಲ? ಅಂದ್ರೆ ನಮ್ ಚಿಕ್ಕತ್ತೆ ಕೇಳ್ತಿರೋದು ರಿಟರ್ನ್ ಗಿಫ್ಟ್ಸ್ ಕೊಡೋ ಹಾಗೆ ಏನಾದ್ರೂ ಪ್ಲಾನ್ ಮಾಡಿದೀರಾ ಅಂತ ಕೇಳ್ತಾ ಇದ್ದಾರೆ. ಆ ಥರದ್ದೇನೂ ಇಲ್ಲಮ್ಮ. ನಾವ್ ಹೇಗೂ ರಿಟರ್ನ್ ಗಿಫ್ಟ್ಸ್ ಕೊಡ್ತೀವಿ, ನೀವು ಕೊಡಲ್ಲ ಅಂತಿದ್ದೀರಾ? ಕೊಡಬಾರ್ದು ಅಂತ ಅಲ್ಲ ಊರ್ಮಿಳಾ, ಕೊಡಕ್ಕಾಗಲ್ಲ. ನಿಜವಾಗ್ಲೂ ಆಗಲ್ಲಮ್ಮ. ನಿಮ್ಮ ದಯೆಯಿಂದ ಯಾವುದೇ ತೊಂದರೆ ಇಲ್ಲದೆ ಈ ಮದ್ವೆ ನಡೀತಾ ಇದೆ. ನಿಮ್ಮ ಋಣನ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ನಿಮ್ಗೊಂದ್ ಮಾತ್ ಹೇಳ, ದೇವ್ರ ರಥ ಕದಲ್ಬೇಕು ಅಂದ್ರು ಅದಕ್ ಪೂಜೆ ಮಾಡ್ಲೇಬೇಕು. ನಿಮ್ ಕೈಲಾಗಲ್ಲ ಅಂತ ಹಾಗೆ ಸುಮ್ನೆ ಇದ್ಬಿಡ್ಬೇಡಿ. ಎಲೆ ಅಡ್ಕೆ ಅದ್ರ ಜೊತೆ ಒಂದ್ ಹಣ್ಣಾದ್ರೂ ಇಟ್ಕೊಡಿ. ಹೋಗ್ಲಿ ಬಿಡಿ ಅತ್ತೆ, 2-3 ಐಟಮ್ ತರಬೇಕು ಅಂದ್ರು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಮದ್ವೆ ನಡೆದ್ರೆ ಸಾಕು. ಬನ್ನಿ. ನನಗೆ ಅರ್ಥ ಆಯ್ತಕ್ಕ. ನೀನು ನನ್ ಕನ್ಸ್ ನನ್ಸಾಗ್ಬಾರ್ದು ಅಂತ ನಾನ್ ಹೇಳ್ದಾಗ ಮಾಡಲ್ಲ. ಅಯ್ಯೋ ಶ್ರೀಯಾ, ನನ್ನ ಅಪಾರ್ಥ ಮಾಡ್ಕೋಬೇಡ. ನಾವ್ ಯಾರ್ದೋ ಮದ್ವೆಗ್ ಬಂದಿಲ್ಲ. ನಡೀತಿರೋದು ನಿನ್ ಮದ್ವೆ. 9 ಗಂಟೆಗೆ ಮುಹೂರ್ತ. ಅಷ್ಟೊತ್ವರೆಗೂ ನಾನು ಹೊರಗೆ ಇರ್ತೀನ? ನನ್ ಭವಿಷ್ಯದ ಮೇಲೆ ನನಗ್ ಗಮನ ಇರಲ್ವಾ? ಅಷ್ಟಕ್ಕೂ ನಿನ್ ಭವಿಷ್ಯನೇ ಇಲ್ಲ ಅನ್ಕೊಂಡಿರ್ಬೇಕು. ಬಾಯಿಗೆ ಬಂದಾಗ ಮಾತಾಡ್ಬೇಡ ಶ್ರೀಯಾ, ಅಮಾಯಕಿ. ನೀನೇ ಅಮಾಯಕಿ ಕಣೆ, ಹುಚ್ಚಿ. ಇಲ್ಲಿಂದ ನಾನು ಹೊರಗೆ ಹೋಗ್ಬೇಕು ಅಂದ್ರೆ ನಿನ್ನ ನಾನು ಯೂಸ್ ಮಾಡ್ಬೇಕು. ಶ್ರೀಯಾ, ಅಪ್ಪ ಅಮ್ಮಂಗೇನಾದ್ರೂ ಗೊತ್ತಾದ್ರೆ ನಮ್ಮಿಬ್ರನ್ನು ಸಾಯಿಸ್ಬಿಡ್ತಾರೆ. ನೀನ್ ರೆಡಿ ಆಗು ಅಷ್ಟೇ. ಮುಸ್ಕ್ ಹಾಕೊಂಡ್ ಕೂತ್ಕೊಂಡ್ರೆ ಯಾರು ನೋಡಲ್ಲ. ಒಂದ್ ಸ್ವಲ್ಪ ಹೊತ್ತು ಈ ಸೀರೆ ಉಟ್ಕೊಂಡು ಈ ಒಡವೆ ಹಾಕೊಂಡ್ರೆ ಏನಾಗತ್ತಕ್ಕ? ಹೊರಗ್ನವ್ರೆ ಪರವಾಗಿಲ್ಲ, ಹೇಳಿದ್ದನ್ನಾದ್ರೂ ಕೇಳ್ತಾರೆ. ನೀನು ನನಗಕ್ಕ ಆಗಿ ಸಹಾಯನೇ ಮಾಡ್ತಿಲ್ಲ ನೋಡು.
ನಿನಗೆ ಸಹಾಯ ಮಾಡಬೇಕು ಅಂತಾನೆ ಇದ್ದೀನಿ. ಆದ್ರೆ ಮದ್ವೆ ನಡೆಯುವಾಗ ಈ ಥರ ಸಾಹಸಗಳನ್ನ ಮಾಡಬಾರ್ದಲ್ವಾ? ಅವತ್ತು ಆಡಿಟೋರಿಯಂಗೂ ಕೂಡ ನೀನ್ ನನ್ನನ್ನೇ ಕಳಿಸ್ದೆ, ಆದ್ರೆ ಹೇಳಿ ಟೈಮಿಗೆ ಬರಲಿಲ್ಲ. ಅದೇ ಬೇರೆ ಇದೇ ಬೇರೆ ಅಕ್ಕ. ಅವತ್ತು ಕಾಲೇಜಲ್ಲಿ ಫೀಸ್ ಕಟ್ಬೇಕಾಗಿತ್ತು, ಅದಕ್ಕೆ ಬರ್ಲಿಲ್ಲ. ಇವತ್ತು ಈ ಆಡಿಷನ್ ಒಂದ್ ಬಿಟ್ಟು ಬೇರೆ ಕೆಲ್ಸ ಏನಿದೆ? ಪ್ಲೀಸ್ ಅಕ್ಕ. ಲೇಟ್ ಆಗ್ತಿದೆ ಶ್ರೇಯಾ, ಬರಲ್ಲ ಅಂತ ಒಂದ್ ಮಾತು ಹೇಳು, ಆಫರ್ನ ಬಿಟ್ಬಿಡೋಣ. ಅಕ್ಕ, ಇಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಶ್ರೇಯಾ, ಮದ್ವೆ ಮಾಡ್ಕೊಂಡು ಆರಾಮಾಗಿರೋದ್ ಬಿಟ್ಟು ಇದೆಲ್ಲ ಯಾಕೆ? ನೀನ್ ನನಗೇನು ಹೇಳ್ಬೇಡ. ನಾನು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅನ್ನೋದು ನನ್ ಜೀವನದ ಕನಸು. ಅದು ನಿಜ ಆಗ್ಬೇಕು ಅಂದ್ರೆ ನೀನು ಮದ್ವೆ ಹೆಣ್ಣಿನ ವೇಷ ಹಾಕ್ಬೇಕು. ಆಗಲ್ಲ ಅಂತ ಒಂದೇ ಒಂದ್ ಮಾತು ನನ್ ಮುಖ ನೋಡಿ ಹೇಳು. ಈಗ್ಲೇ ಮಂಟಪದ ಹತ್ರ ಹೋಗ್ತೀನಿ. ಯಾಕೆ? ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಕೂಗಾಡ್ತೀನಿ. ಅಯ್ಯೋ ಶ್ರೇಯಾ, ಬಲವಂತವಾಗಿ ನನಗ್ ಮದ್ವೆ ಮಾಡಿ ನನ್ ಕನ್ಸ್ ಹಾಳ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಆಗ ಅಮ್ಮ ಸೀಮೆ ಎಣ್ಣೆಗೋಸ್ಕರ, ಅಪ್ಪ ವಿಷಕ್ಕೋಸ್ಕರ ಹುಡುಕಾಡ್ತಾರೆ. ನಮ್ ಮಾತ್ ಕೇಳಲಿಲ್ಲ ಅಂದ್ರೆ ಸತ್ ಹೋಗ್ತೀವಿ ಅಂತಾರೆ. ಅಪ್ಪ ಅಂತೂ ಮೊದ್ಲು ವಿಷ ಕುಡ್ದೆ ಮಾತಾಡ್ತಾರೆ. ನಿನಗೆ ಗೊತ್ತಲ್ವಾಕ್ಕ? ಹೇಳಕ್ಕ. ಅಪ್ಪ ಮೊದ್ಲು ಸಾಯ್ಬೇಕಾ, ಅಮ್ಮ ಮೊದ್ಲು ಸಾಯ್ಬೇಕಾ? ಇಲ್ಲಾಂದ್ರೆ ಈಗ್ಲೇ ನಾನು ಹೊರಗೆ ಹೋಗ್ಬಿಡ್ಲಾ? ಹೇಳಕ್ಕ. ಶ್ರೇಯಾ, ನೀನು ಖಂಡಿತ 1 ಗಂಟೆಲಿ ಬಂದ್ಬಿಡ್ತೀಯ ಅಲ್ವಾ? ಬಂದ್ಬಿಡ್ತೀವಿ, ನಿನ್ ಮೇಲೆ ಆಣೆ.